ಎಲೆಕ್ಷನ್ ಬಂದಾಗ ಮಾತ್ರ ನಾವು ನೆನಪಾಗ್ತೀವೇನ್ರಿ ಈಗಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಗೆದ್ದಾದ್ಮೇಲೆ ಯಾವತ್ತಾದ್ರೂ ಇಲ್ಲಿಗೆ ಬಂದಿದ್ದೀರಾ ಈಗಂತ ನಿಖಿಲ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಬಂದಾಗ ಮಾತ್ರ ನಾವು ನೆನಪಾಗ್ತೀವಾ, ಗೆದ್ದಾದ್ಮೇಲೆ ಯಾವತ್ತಾದ್ರೂ ಇಲ್ಲಿಗೆ ಬಂದಿದ್ದೀರಾ, ಚುನಾವಣೆ ಬಂದಿದೆ ಅಂತ ಮಾತ್ರ ಈಗ ಬಂದಿದ್ದೀರಾ, ಅದು ಕೂಡ ಕಾರ್ನಲ್ಲೇ ಕುತ್ಕೊಂಡು ಮತ ಕೇಳ್ತೀರಾ ನೀವು, ಹಿಂಗೆಲ್ಲ ಆದ್ರೆ ಆಗಕ್ಕಿಲ್ಲ ರೀ, ನಿಮ್ಮ ಬಗ್ಗೆ ಸಾಕಷ್ಟು ಅಭಿಮಾನವನ್ನ ಇಟ್ಕೊಂಡಿದ್ವಿ ಅಂತ ನಿಖಿಲ್ ಪರ ಪ್ರಚಾರಕ್ಕೆ ಬಂದ ಸಾರಾ ಮಹೇಶ್ಗೆ ಮಹಿಳೆಯರು ಕ್ಲಾಸ್ ತಗೊಂಡಿದ್ದಾರೆ. ಪಕ್ಷದಲ್ಲಿ ಅಭಿಮಾನ ಇಟ್ಕೊಂಡಿದೀವಿ, ನಮ್ಮ ಏನು ಹೆಂಗಸರಿದ್ದಾರೆ ಅವ್ರೆಲ್ಲ ನೀವು ಮಾನವತೆ ಕೊಟ್ಟು ಇದು ಮಾಡ್ಬೇಕು. ನಮ್ಮ ಮಿನಿಸ್ಟರ್ ಅವರು ಈ ಸಲ ಗೆದ್ಮೇಲೆ ನಮ್ಮ ಊರಿಗೆ ಬರ್ಲಿಲ್ಲ, ನಮ್ಗೆ ಲೇಡೀಸ್ಗಳಿಗೆ ಅದೇ ತುಂಬಾ ಬೇಜಾರಾಗಿದೆ. ಎಷ್ಟು ಅಭಿಮಾನ ಇಟ್ಟಿದ್ವಿ ಅದನ್ನ ನೀವು ಉಳಿಸ್ಕೋಬೇಕಾಗಿತ್ತು, ನೀವು ಅದನ್ನ ಉಳಿಸ್ಕೊಳ್ಳಿಲ್ಲ, ನಮ್ಗೆ ಅದೇ ನೀವು ಕಾಣಿಸ್ಕೋಬೇಕು, ಕೆಲಸ ಮಾಡೋದೊಂದು ಭಾಗ ನೀವು ಕಾಣಿಸ್ಕೊತಾ ಇರ್ಬೇಕು ಅಂತ ಯಾರು ಇದು ಮಾಡಲ್ಲ, ಅವರೇ ನಮ್ಗೆ ದೊಡ್ಡ ನಮ್ಗೆ ಸಂಘದ ಮನೆ ಬೇಕು, ದಯವಿಟ್ಟು ನೀವು ಸಂಘದ ಮನೆ ಆದ್ಮೇಲೆ ನೀವು ಎದುರು ಮಾಡ್ಬೇಕು ಅಂದ್ರೆ ಬರ್ಬೇಕು, ಗೆದ್ಮೇಲೆ ಮರಿಬಾರ್ದು. ನಾವು ಪಕ್ಷದಲ್ಲಿ ಅಭಿಮಾನ ಇಟ್ಕೊಂಡಿದೀವಿ, ನಮ್ಮ ಏನು ಹೆಂಗಸರಿದ್ದಾರೆ ಅವ್ರೆಲ್ಲ ನೀವು ಮಾನವತೆ ಕೊಟ್ಟು ಇದು ಮಾಡ್ಬೇಕು. ನಮ್ಮ ಮಿನಿಸ್ಟರ್ ಅವರು ಈ ಸಲ ಗೆದ್ಮೇಲೆ ನಮ್ಮ ಊರಿಗೆ ಬರ್ಲಿಲ್ಲ, ನಮ್ಗೆ ಲೇಡೀಸ್ಗಳಿಗೆ ಅದೇ ತುಂಬಾ ಬೇಜಾರಾಗಿದೆ. ಎಷ್ಟು ಅಭಿಮಾನ ಇಟ್ಟಿದ್ವಿ ಅದನ್ನ ನೀವು ಉಳಿಸ್ಕೋಬೇಕಾಗಿತ್ತು, ನೀವು ಅದನ್ನ ಉಳಿಸ್ಕೊಳ್ಳಿಲ್ಲ, ನಮ್ಗೆ ಅದೇ ನೀವು ಕಾಣಿಸ್ಕೋಬೇಕು, ಕೆಲಸ ಮಾಡೋದೊಂದು ಭಾಗ ನೀವು ಕಾಣಿಸ್ಕೊತಾ ಇರ್ಬೇಕು ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿಯ ಹೆಣ್ಮಗಳ ಪ್ರಶ್ನೆಗಳು ಚೆನ್ನಾಗೇ ಇದ್ವು, ಆದ್ರೆ ಆ ಪ್ರಶ್ನೆಗಳಿಗೆ ನಿಖಿಲ್ ಅವರು ನಗಾಡ್ಕೊಂಡೇ ಒಂದು ಸಮರ್ಥನೆಯನ್ನ ಕೊಡ್ತಾ ಇದ್ರು. ಏನ್ ರಿಪ್ಲೈ ಕೊಟ್ರು ನಿಖಿಲ್ ಮತ್ತು ಸಾರಾ ಮಹೇಶ್ ಅಂತ? ವಿದ್ಯಾ, ಇವತ್ತು KR ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಸಾರಾ ಮಹೇಶ್ ಜಂಟಿಯಾಗಿ ಒಂದು ಪ್ರಚಾರವನ್ನ ಮಾಡ್ತಿರ್ತಕ್ಕಂತಹದ್ದು. ಇನ್ನೇನು KR ನಗರದ ಸ್ವಲ್ಪ ದೂರ ಇರತಕ್ಕಂತಹ ಹಂಪಾಪುರಕ್ಕೆ ಬಂದಂತಹ ವೇಳೆ ಈ ಮಹಿಳೆ ಏನಿದ್ದಾರೆ ಇವರು JDS ಕಾರ್ಯಕರ್ತೆ ಅಂತ ಕೂಡ ಹೇಳಲಾಗ್ತಿದೆ. ಸಾರಾ ಮಹೇಶ್ ಅವರನ್ನ ಮೇಲಿದ್ದವ್ರನ್ನ ನೋಡಿ, ಇಲ್ಲ ನೀವು ಕೆಳಗಿಳಿರಿ, ಮೇಲೆ ಕುತ್ಕೊಂಡಿದ್ದೀರಾ ಅಂತ ಹೇಳಿ ಕೆಳಗೆ ಸಹ ಇಳಿಸ್ತಾರೆ. ಅದಾದ್ಮೇಲೆ ನೀವು ಕ್ಷೇತ್ರ ಗೆದ್ದೋದ್ಮೇಲೆ ಒಂದು ಫಂಕ್ಷನ್ ಮಾಡ್ಲಿಲ್ಲ, ನಮ್ ಕೈಗೆ ಸಿಕ್ಲು ಇಲ್ಲ, ಇವತ್ತು ಬಂದಿದ್ದೀರಾ ನೀವು, ಹೀಗಾದ್ರೆ ಹೇಗೆ ಅನ್ನೋ ರೀತಿ ಅವ್ರನ್ನ ಪ್ರಶ್ನೆಯನ್ನ ಮಾಡ್ತಕ್ಕಂತಹದ್ದು. ಅದಲ್ಲದೆ ನಿಖಿಲ್ಗೂ ಸಹ ಈಗೆಲ್ಲ ನೀವು ಗೆದ್ದ ಮೇಲೆ ಈ ರೀತಿ ಎಲ್ಲ ಮಾಡಬೇಡಿ ಅಂತ ಹೇಳಿದ್ರೆ ನಮ್ಮ ಕಷ್ಟ ಕುಂದುಕೊರತೆಗಳೇನಿದಾವೆ ಅದಕ್ಕೆ ಸ್ಪಂದನೆ ನೀಡಬೇಕು ಅಂತ ಹೇಳಿ ಆ ಮಹಿಳೆ ಕೇಳ್ತಕ್ಕಂಥದ್ದು. ಇಲ್ಲ, ಎಲ್ಲ ಸ್ಪಂದನೆ ನಾವು ನೀಡ್ತೀವಿ ಅನ್ನೋ ಮಾತನ್ನ
ಸಾರಾ ಮಹೇಶ್ ಮತ್ತೆ ನಿಖಿಲ್ ಹೇಳಿರ್ತಕ್ಕಂಥದ್ದು. ಅಲ್ಲ ನರಸಿಂಹಮೂರ್ತಿ, ಅಂದ್ರೆ ಕಾರಲ್ಲೇ ಕುತ್ಕೊಂಡಿದ್ರು ಅಂದ್ರೆ ಇಳ್ದಿರ್ಲಿಲ್ವಾ ಸಾರಾ ಮಹೇಶ್ ಅವರು ಅಂತ? ಇಲ್ಲ, ಈ ರಸ್ತೆಯಾದ್ಯಂತ ಸಾಕಷ್ಟು ಜನರಿದ್ರು. ಈ ಮಹಿಳೆಯನ್ನ ಫಸ್ಟ್ ನೋಡಿದಂತ ಸಂದರ್ಭದಲ್ಲಿ ಇವರೇ ಮಾತಾಡಿಸ್ತಾರೆ ಸಾರಾ ಮಹೇಶ್ ಅವರು. ಯಾಕಂತ ಹೇಳಿದ್ರೆ ಪಕ್ಷದ ಕಾರ್ಯಕರ್ತೆಯಾಗಿರೋದ್ರಿಂದ ಯೂಶುವಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೀಗಾಗಿ ಅವ್ರನ್ನ ಮಾತನಾಡ್ಸ್ತಕ್ಕಂತ ವೇಳೆ ಕೆಳಗಿಳಿರಿ ಅಂತ ಹೇಳಿ ಮಹಿಳೆ ಸಹ ಕೆಳಗಿಳಿಸ್ತಾರೆ. ಕೆಳಗಿಳಿಸ್ತಂತಹ ಸಂದರ್ಭದಲ್ಲಿ ಈ ಎಲ್ಲಾ ಕ್ವಶನ್ ಗಳನ್ನ ಕೇಳ್ತಕ್ಕಂತಹದ್ದು. ಏನಾದ್ರು ಬೇಡಿಕೆಗಳನ್ನ ಇಟ್ರ ಹೆಣ್ಮಗಳು ಸಾರಾ ಮಹೇಶ್ ಮತ್ತು ನಿಖಿಲ್ ಹತ್ರ? ಅಂದ್ರೆ ಈಗಾಗ್ಲೇ ನೀವೇನ್ ಈ ಹಿಂದೆ ಏನ್ ಭರವಸೆಗಳನ್ನ ಕೊಟ್ಟಿದ್ರಿ, ಆ ಭರವಸೆಗಳನ್ನ ಈಡೇರಿಸ್ಬೇಕು. ಗೆದ್ದೋದ್ಮೇಲೆ ನೀವು ಈ ಕಡೆ ಮಕನೇ ಹಾಕಿಲ್ಲ, ಎಲ್ಲೋಗಿದ್ರಿ ಅನ್ನೋ ನಿಟ್ಟಿನಲ್ಲಿ ಆ ಮಹಿಳೆ ಮಾತಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನೀವು ಗೆದ್ದು ಹೋದ ನಂತರ ಈ ಸಂಘದ ಮನೆ ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ರಿ, ಅದನ್ನ ಕಟ್ಸ್ಕೊಟ್ಟಿಲ್ಲ. ನಮ್ಮಂತ ಬಡವ್ರನ್ನ ನೀವು ನೋಡ್ಬೇಕು. ಮಹಿಳೆಯರು ನಿಮ್ ಬಗ್ಗೆ ಸಾಕಷ್ಟು ಅಭಿಮಾನ ಇಟ್ಕೊಂಡಿದೀವಿ. ಒಂದೇ ಒಂದ್ಸರಿನೂ ನಮ್ ಗ್ರಾಮಕ್ಕೆ ನೀವು ಭೇಟಿ ಕೊಟ್ಟಿಲ್ಲ, ಒಂದ್ ಸಭೆ ಮಾಡಿಲ್ಲ ಅಂತೇಳಿ ಆ ಮಹಿಳೆ. ನರಸಿಂಹಮೂರ್ತಿ, ಇನ್ನೊಂದು ಹೆಣ್ಮಗಳು ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು. ಗೆದ್ದೋದ್ಮೇಲೆ ನೀವು ಈ ಕಡೆ ಕಾಲು ಇಟ್ಟಿಲ್ಲ, ಒಂದ್ ಫಂಕ್ಷನ್ ಮಾಡಿಲ್ಲ, ಗೆದ್ದಿದೀವಿ ಅಂತ ಒಂದ್ ಅಳಲನ್ನ ತೋಡ್ಕೊಳ್ತಾ ಇದ್ರು, ಅಸಮಾಧಾನವನ್ನ ಹೊರ ಹಾಕ್ತಿದ್ರು. ನಿಜ ಅದೇ ಕೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆಕೆ ಪಕ್ಕಾ JDS ಕಾರ್ಯಕರ್ತೆ ಅಂತ ತಿಳಿದು ಬಂದಿದೆ. ಹೀಗಾಗಿ ಅವರು ಸಚಿವರವರನ್ನ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಆ ರೈಟ್ಸ್ ಎಲ್ಲ ಇದೆ. ಯಾರೇ ಒಬ್ಬ ಜನಪ್ರತಿನಿಧಿಯನ್ನ ಕೇಳ್ತಕ್ಕಂತ ಅಧಿಕಾರ ಆ ಕ್ಷೇತ್ರದ ಮತದಾರರಿಗೆ ಇರುತ್ತೆ. ಹೀಗಾಗಿ ಅವ್ರು ಕೇಳಿರ್ತಕ್ಕಂತಹದ್ದು ಇಲ್ಲ, ಈಗ ಚುನಾವಣಾ ನೀತಿ ಸಂಹಿತೆ ಇದೆ, ಎಲ್ಲ ಮಾಡಿ ಮುಗಿಸ್ತೀವಿ ಅನ್ನೋ ಮಾತನ್ನ ಸಚಿವರು ಹೇಳಿರ್ತಕ್ಕಂತಹದ್ದು. ನಿಖಿಲ್ ಸಹ ಇಲ್ಲ, ಏನ್ ನಿಮ್ಮ ಬೇಡಿಕೆಗಳೇನಿದಾವೆ ಆ ಬೇಡಿಕೆಗಳಿಗೆ ಸ್ಪಂದಿಸ್ತೀವಿ ಅನ್ನೋ ಮಾತನ್ನ ಆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ. ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ.